ಸ್ವಾಗತ ಜನರೇ ಇನ್ನೊಂದು ಬ್ಲಾಗಿಗೆ. ಆ್ಯಂಡ್ ಟುಡೇ ಸೆಕೆಂಡ್ ಸೆಮ್ ಫಸ್ಟ್ ಡೇ ಸ್ಟಾರ್ಟ್ ಆಗೋಯ್ತು. January 5 ಆ್ಯಂಡ್ January 5ಗೆ ಸ್ಟಾರ್ಟ್ ಆಗೋಯ್ತು. ಎಲ್ಲರೂ ಫಾಲಿನ್ ಆಗ್ತಿದ್ದೀವಿ ಅಲ್ಲಿ. ಇಷ್ಟು ದಿವಸ ವೆಯ್ಟ್ ಮಾಡಿ ಮನೇಲಿ ನಿಜ ಹೇಳ್ಬೇಕಂದ್ರೆ ಸೆಕೆಂಡ್ ಸೆಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಎಂತೂ ನನಗೆ ಅಷ್ಟು ಬೋರ್ ಆಗ್ತಿತ್ತು ಮನೇಲಿ. ಫೈನಲಿ ಅದು ಬೇರೆ NCC ಯೂನಿಫಾರ್ಮಲ್ಲಿ. ಇವತ್ತು NCC ಐತೆ ಮಂಡೇ ತಾನೆ. ಆ್ಯಂಡ್ ಅದೇ ಕ್ಲಾಸ್ ರೂಮ್ ಅಂತ ಹೇಳಿದ್ರು. ಸೊ ಫಸ್ಟ್ ನೋಡಿ ಯಾವ ಥರ ಆಯಿತು. ಮತ್ತು ಕಾಲೇಜ್ ನೋಡಿ 15 ಡೇಸ್ ಆಯಿತು ನೋಡಿ. ಸೊ ಫ್ರೆಂಡ್ಸ್, ಈ ರೂಟ್ ಹೋಗಿ ಎಷ್ಟು ದಿವಸ ಆಯಿತು, ಎಷ್ಟು ಏನು ಹೇಳೋಣ. ಇವಾಗ ಮೇಲೆ ಹೋಗ್ಬೇಕು, ಇವಾಗ ಜಲ್ದಿ ಹೋಗಬೇಕು. ಸೆಕೆಂಡ್ ಸೆಮ್ ಫಸ್ಟ್ ಡೇ ಎಗರ್ಕೊಂಡು ಬಂದಿದ್ದೀನಿ ನಾನು. ಲೇಟ್ ಆಗಿಬಿಟ್ಟಿದೆ ನಾನು ಬೇರೆ ಇವತ್ತು. ನಿಂತು ಕಾಲೇಜ್ ಹೋಗ್ಬೇಕಂದ್ರೆ ಲೇಟ್. ಇವಾಗ ಜಸ್ಟು 12 o'clock ಆಗೋಯ್ತು. ಹೇರ್ಕೋದಿದೆ ಬ್ಲಾಗಿಂಗ್ ಕಣ್ಣ. ಆ್ಯಂಡ್ ಎಲ್ಲರೂ ರೆಡಿ ಆಗ್ತಿದ್ದೀವಿ NCC ಹೋಗೋಕ್ಕೆ. ಇಲ್ಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ವಾಶ್ರೂಮ್ಗೆ ಹೋಗಿ ಇವನ್ನ ಫುಲ್ ಫಸ್ಟ್ ಟೈಮ್ ಅಲ್ಲ ಇವನು ಯೂನಿಫಾರ್ಮ್ ಸಿಕ್ಕಿದ್ದು, ಅದಕ್ಕೆ ಎಲ್ಲ ಕ್ಲೀನಾಗಿ ಮಾಡಿದ್ದೀವಿ. ಇವಾಗ ಹೋಗ್ತಿದ್ದೀವಿ, ಇನ್ನೂ ಟೈಮ್ ಐತೆ. ನಾನು ಇವನು ನೋಡಿ ಫ್ರೆಂಡ್ಸ್, ಇದು ಕರೆಕ್ಟಾಗಿಲ್ಲ ಅಂದರೆ ನಮ್ಮದು ಕೈ ಸ್ವಲ್ಪ ಸಣ್ಣಕ್ಕೈತೆ ಅಂದರೆ ಇವತ್ತಿಂದನೇ ಜಿಮ್ ಸ್ಟಾರ್ಟ್ ಮಾಡ್ತಾನಂದರೆ. ಆ್ಯಂಡ್ ಇನ್ನೂ ಎಲ್ಲೂ ಫಾರಿನ್ ಆಗಿಲ್ಲ, ಎಲ್ಲರೂ ಅಲ್ಲಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ವಸತಿ ಐಸರು ಸ್ಟ್ರಿಕ್ಟ್ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಎಲ್ಲರೂ ಅಲ್ಲಿದ್ದಾರೆ, ನೋಡ್ಬೋದು ಎಷ್ಟೊಂದು ಜನ. ಸೆಕೆಂಡ್ ಸೆಮ್ ಫಸ್ಟ್ ಡೇ ಆಫ್ NCC. ಪಾನಿ ಮೇರೆ ಪಾಸ್ ನೀ ಎಲ್ಲರೂ ಫಾಲಿನ್ ಆಗ್ತಿದ್ದೀವಿ ಅಲ್ಲಿ. ಸೀನಿಯರ್ ಇಲ್ಲಿ ನೀಟಾಗಿ ಬಿಹೇವ್ ಮಾಡ್ರು. ಸೊ ಫ್ರೆಂಡ್ಸ್, ಇನ್ನೂ ಅಲ್ಲಿ ಬರ್ತಿದ್ದಾರೆ ಸೀನಿಯರ್ಸ್ ಆ್ಯಂಡ್ ಫಸ್ಟ್ ಇಯರ್ಸು. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಇಯರ್ಸೇ. ಆ್ಯಂಡ್ ಇವಾಗ ಇನ್ನೂ ಫಾಲಿನ್ ಆಗಿಲ್ಲ ಯಾರು. 2000 years later. ನಾಗರಾಜ್ ಸೊ ಫ್ರೆಂಡ್ಸ್, ಇವಾಗ ಜಸ್ಟು ಲಂಚಿಗೆ ಬಿಟ್ಟಿದ್ದಾರೆ. ಫಸ್ಟ್ ಊಟ ತಿಂದ್ಬಿಡೋಣ. ಹಲೋ ಫ್ರೆಂಡ್ಸ್, ಆ್ಯಂಡ್ ಇವಾಗ ಜಸ್ಟ್ ಊಟ ಆಗೋಯ್ತು. ಲಿಟ್ರಲಿ ಹೇಳ್ಬೇಕಂದ್ರೆ ಇವತ್ತು ಜಾಸ್ತಿ ಟ್ರೈನಿಂಗ್ ಮಾಡಿಸಿದ್ರು. ನಿಜ ಅಂದರೆ ಸಾಕಾಗ್ಬಿಟ್ರು. ಇಲ್ಲಿ ನೋಡಿ ಅಡ್ವಾನ್ಸ್, ಅದು ಬೇರೆ ಪನಿಷ್ಮೆಂಟ್ ಸಿಕ್ಕಿದ್ದು. ಒಂದು ನಿಮಿಷ, ಕೈಯೆಲ್ಲ ಸೊ ಇಲ್ಲಿ ಇದು ಮಾಡೋಕ್ಕೆ ಬಂದಿದ್ದೀನಿ, ಹ್ಯಾಂಡ್ ವಾಶ್. ಸೊ ಫ್ರೆಂಡ್ಸ್, ಇವಾಗ ಜಸ್ಟು ನೋಡ್ಬೋದು ಕಾಫಿ. One eternity later. ಫುರ್ಖಾನ್ ಹೆಂಗಿತ್ತು ಇವತ್ತು NCC? ಫ್ರೆಂಡ್ಸ್, ಇವಾಗ ಜಸ್ಟ್ ಬಿಟ್ಟಿದ್ದಾರೆ. ಎಲ್ಲ ಲೈಕ್ ಸಾಂಗ್, NCC ಸಾಂಗ್ ಎಲ್ಲ ಫಿನಿಶ್ ಆಯಿತು. ನ್ಯಾಷನಲ್ ಅಂತಮ್ ಅದೆಲ್ಲ. ಆ್ಯಂಡ್ ಇವತ್ತು ಹೆಂಗಿತ್ತು ಟ್ರೈನಿಂಗು? ರಗಡ. ನೋಡ್ಬೋದು ಕೈ ಯಾವ ಥರ ಆಗಿತ್ತು ಅಂತ. ಆ್ಯಂಡ್ ಅವ್ರದ್ದು ಇದ್ದಾರೆ. ಆ್ಯಂಡ್ ಇವಾಗ ಮನೆಗೆ ಹೋಗ್ತಿದ್ದೀನಿ. ನೋಡಬೇಕು, ಗೇಟ್ ಓಪನ್ ಇದ್ದರೆ ಲಕ್ಕು, ಇಲ್ಲಾಂದರೆ ಎಗರ್ಕೊಂಡು ಹೋಗಬೇಕು. ಫುರ್ಖಾನ್ ಓಕೆ, ಅವನು ಹೋಗ್ತಿದ್ದಾನೆ, ಅವನು ಫ್ರಂಟ್ ಗೇಟಿಂದ ಹೋಗೋದು. ಆ್ಯಂಡ್ ನೋಡೋಣ ಗೇಟ್ ಎಲ್ಲ ಓಪನ್ ಇದೆಯಾ ಇಲ್ಲೋ ಅಂತ. ಒಂದು ಬ್ಯಾಡ್ ನ್ಯೂಸ್, ಗೇಟ್ ಓಪನ್ ಇಲ್ಲ, ಜಂಪ್ ಮಾಡ್ಕೊಂಡೇ ಹೋಗಬೇಕು. ಇವಾಗ ನಾನು ಇವತ್ತು ಗಾಡಿ ಬೇರೆ ತಂದಿಲ್ಲ, ನಮ್ಮ ಅಪ್ಪ ಬಿಟ್ಟಿದ್ದು, ಲೇಟ್ ಆಗಿತ್ತಂತ. ಆ್ಯಂಡ್ ಇವಾಗ ನನ್ನ ತಮ್ಮ ಬರ್ತಿದ್ದಾನೆ, ನೋಡೋಣ ಯಾವ ಥರ ಗಾಡಿ ಓಡಿಸ್ತಾನೆ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಬಿಕಾಸ್ ಈ ಥರನೇ NCC ಕೆಡೆಟ್ದು ವಿಡಿಯೋ ಆ್ಯಂಡ್ ಬೇರೆ ನಾರ್ಮಲ್ ಡೇಸ್ದು ವಿಡಿಯೋ ಹಾಕ್ತಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಕಾಲೇಜ್ ಹೆಸರು ಟಿ ಜಾನ್ ಕಾಲೇಜ್. ಇವತ್ತು ಸೆಕೆಂಡ್ ಸೆಮ್ ಫಸ್ಟ್ ಡೇನೇ NCC ಕೆಡೆಟ್ ಆಗಿ ಇದು ಮಾಡಿದ್ದೀನಿ. ಬಟ್ 3 ನ್ಯೂ ಟೀಚರ್ಸ್ ಬಂದಿದ್ದಾರಂತೆ, ನ್ಯೂ ಟೀಚರ್ಸ್. ಬಟ್ ಅವ್ರನ್ನ ನೋಡೇ ಇಲ್ಲ ಇವಾಗ ತನಕ. ಅವರೆಲ್ಲರದು ಲಂಚ್ ಬ್ರೇಕ್ ಆದಮೇಲೆ ಇದು ಕ್ಲಾಸಸ್. ಆ್ಯಂಡ್ ಇದು ಸಬ್ಜೆಕ್ಟ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಒಂದ್ಸತಿ ತೋರಿಸ್ತೀನಿ ನೋಡಿ, ಅಲ್ಲಿ ಗೇಟ್ ಎಲ್ಲ ಕ್ಲೋಸ್ ಇದೆ. ಸೊ ಇವಾಗ ನಮ್ಮ ರೂಟಿಂದ ಹೋಗೋಣ.
ಸೊ ಥರ್ಡ್ ಇಯರ್ ಆ್ಯಂಡ್ ಫ್ರೆಂಡ್ಸ್, ಥರ್ಡ್ ಇಯರ್ ಕೆಡೆಟ್ಸ್ ಲೈಕ್ ನಮ್ಮ ಸೀನಿಯರ್ಸ್ ಅವರು ಫೆಬ್ರವರಿ 5th ತನಕ ಲಾಸ್ಟ್ ಅವ್ರದ್ದು. ಅದಾದಮೇಲೆ ಅವ್ರು ಪಾಸ್ಔಟ್ ಆಗ್ತಾರೆ. ಆ್ಯಂಡ್ ಫೆಬ್ರವರಿ 5th ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ಫಸ್ಟ್ ಇಯರ್ಸ್ ಮತ್ತೆ ಬರ್ತಾರೆ. ಆಮೇಲೆ ನಾವು ಸೆಕೆಂಡ್ ಇಯರ್ ಆಗಿಬಿಡ್ತೀವಿ. ನಾನು ಸೆಕೆಂಡ್ ಇಯರ್ ಆಗಿಬಿಡ್ತೀನಿ. ಇಷ್ಟು ಬೇಗ ಸೆಕೆಂಡ್ ಇಯರ್ ಆಗ್ತೀನಿ ಅಂದರೆ ಏನು ಹೇಳೋಣ. ಸೆಕೆಂಡ್ ಇಯರ್ ಕೆಡೆಟ್ ಆಗಿ ಶೇಖ್ ಜಾವೀದ್ ಬಾಷಾ. ಆ್ಯಂಡ್ ನನ್ನ ಜೈನ್ ಅಂತಾರೆ ಸೀನಿಯರ್, ನಮ್ಮ ಜೂನಿಯರ್ಸ್. ವೆಯ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೋಗಿ ನೋಡ್ತಾ ಇರಿ, ನಾನು ಸೀನಿಯರ್ ಆಗಿಬಿಡ್ತೀನಿ ಥರ್ಡ್ ಇಯರ್ ತನಕ ಇನ್ನೂ. ಆ್ಯಂಡ್ ಆಲ್ಸೋ ನಮಗೆ ಕ್ಯಾಂಪ್ ಬೇರೆ ಐತೆ, ಕ್ಯಾಂಪ್ಸಲ್ಲಿ ಹೋಗ್ತೀನಿ, ವೀಡಿಯೋ ಹಿಡಿತೀನಿ. ಆ್ಯಂಡ್ ಇವತ್ತು PI ಚೇಂಜ್ ಆಗಿದ್ದರು, ಹೊಸ PI ಸರು. ಆ್ಯಂಡ್ ಆ ಸರ್ಗೂ ಕೇಳಿದ್ದೀನಿ ಎಲ್ಲ ಪರ್ಮಿಷನ್ನು ವ್ಲಾಗ್ ಹಿಡಿಯೋಕ್ಕೆ. ಸೊ ಇಲ್ಲೇ ಇದ್ದೀನಿ ನಾನು. ಸೊ ಪರ್ಮಿಷನ್ ಅಂತೂ ಸಿಕ್ತು. ಬಟ್ ಇವಾಗ ನಾಗರಾಜ್ ಸರ್ ನಮ್ಮ ಅವ್ರ ಹತ್ರ ಪರ್ಮಿಷನ್ ಕೇಳಬೇಕು. ಇನ್ನೂ ಅವ್ರ ಹತ್ರ ಕೇಳಿಲ್ಲ, ಕೊಟ್ಬಿಡ್ತಾರೆ ಪರ್ಮಿಷನು. ಆ್ಯಂಡ್ ಇವತ್ತು ಜಾಸ್ತಿ ಹಿಡಿಯೋಕ್ಕಾಗಿಲ್ಲ, ಅದು ಬೇರೆ ಫೋನ್ ಇಟ್ಬಿಟ್ಟಿದೆ ಅಲ್ಲಿ. ರಗಡ ಅಂದರೆ ರಗಡ ಇವತ್ತು ಜಾಸ್ತಿ ಸ್ಟ್ರಿಕ್ಟು. ಫಸ್ಟ್ ಟೈಮು ಪುಷಪ್ ಪೊಸಿಷನಲ್ಲಿ ಜಂಪ್ ಮಾಡಿರೋದು. ಪುಷಪ್ಸಲ್ಲೇ ಜಂಪ್ ಮಾಡ್ಕೊಂಡು ಹೋಗಿದ್ದೀನಿ ಪುಷಪ್ ಪೊಸಿಷನಲ್ಲಿ. ಯಾವ ಥರ ಲೆವೆಲ್ ಇತ್ತು ಅಂದರೆ ಇವತ್ತು. ಅದಕ್ಕೆ ಇದು ಚಾಲ ಏನೋ ಹೇಳ್ತಾರಲ್ಲ ಆ ಥರ ಆಗ್ಬಿಟ್ಟಿದೆ ಕೈಯೆಲ್ಲ. ಇನ್ನೂ ಪನಿಷ್ಮೆಂಟ್ ಮಾಡೋವಾಗ ನೋಡಬೇಕು ಯಾವ ಥರ ಇತ್ತಂತ. ಅದೇನೋ ಐ ಥಿಂಕ್ ನಾವು ಡ್ರಿಲ್ಲಲ್ಲಿ ಏನೋ ನೀಟಾಗಿ ಮಾಡಿಲ್ಲ. ಬಟ್ ಸಾವಧಾನಲ್ಲಿ ನೀಟಾಗಿದ್ದಿಲ್ಲ ಅಂತ ರಗಡ ಕೊಟ್ಟಿದ್ದು. ಬಟ್ ನಂದು ಹೇರ್ ಕಟ್ಗೂ ಕೊಟ್ಟರು. ಜಾಸ್ತಿ ಪನಿಷ್ಮೆಂಟ್ಸ್ ಇತ್ತು ಇವತ್ತು. 50% ಮೇಲೇ ಇತ್ತು ಪನಿಷ್ಮೆಂಟ್ಸ್. ಆ್ಯಂಡ್ ಕಲ್ತ್ವಿ ಜಾಸ್ತಿ, ಲೈಕ್ ಎಕ್ಸ್ಟ್ರಾ ಪನಿಷ್ಮೆಂಟ್ಸು, ನ್ಯೂ ಪನಿಷ್ಮೆಂಟ್ಸು. ಸೊ ಇವಾಗ ನೋಡಿ ಯಾವ ಥರ ಜಂಪ್ ಮಾಡ್ತೀನಿ ನಾನು. ನೋಡ್ಬೋದು ಇಲ್ಲೆಲ್ಲ ಗ್ಲಾಸಸ್ಸೇ ಇಲ್ಲ, ಸ್ವಲ್ಪ ಐತೆ ಅಷ್ಟೇ. ಎಲ್ಲೆಲ್ಲೋ ಅಲ್ಲೆಲ್ಲ ಐತೆ, ಬಟ್ ಇಲ್ಲಿಲ್ಲ. ಯಾರಾದರೂ ಪ್ರಿನ್ಸಿಪಲ್ ಇಲ್ಲ ಅಂದರೆ ಟೀಚರ್ ನೋಡ್ತಿದ್ದೆ. ಸಾರಿ ಟೀಚರ್, ಸಾರಿ ಮ್ಯಾಮ್. ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದ್ದೀವಿ ನಾವು. ಸೊ ಕ್ಯಾಮ್ರಾ ಹಿಡ್ದು ನಾನು ಹಿಡಿಯೋಕ್ಕಾಗಲ್ಲ. ಅದು ಬೇರೆ NCC ಕೆಡೆಟ್ ಮಾಡ್ತಿದ್ದಾನೆ ಈ ಥರ. ಆ್ಯಂಡ್ ನಾರ್ಮಲಿ ಸ್ವಲ್ಪ ಸ್ಕಿಲ್ ಇಲ್ದಿರೋರು ಈ ಥರ ಹಿಡಿತಾರೆ. ನಾನು ಡೈರೆಕ್ಟ್ ಅಲ್ಲಿಗೆ ಜಂಪ್ ಮಾಡ್ತೀನಿ. ಅದು ಬೇರೆ ಇದರಿಂದ ಸಪೋರ್ಟ್. ಬೇರೆಯವರು ಅಲ್ಲಿ ಮತ್ತೆ ಅಲ್ಲಿ ಆಮೇಲೆ ಅಲ್ಲಿ, ನಮ್ಮದು ಗೊತ್ತಲ್ಲ. ಫೈನಲಿ ನಾನು ನಮ್ಮ ಆಂಟಿ ಮನೆಗೆ ಬಂದ್ಬಿಟ್ಟೆ. ಆ್ಯಂಡ್ ಇವನು ಇಲ್ಲೇ ಇದ್ದಾನೆ. ಅವಾಗಿಂದ ಇವನ್ನ ಕಾಲ್ ಮಾಡಿ ಸಾಕಾಗೋಯ್ತು ಇನ್ನು. ಅಷ್ಟೇ.